ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ 2025 ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಆಗುತ್ತೆ. ನಂತರ ಕೇವಲ PCMB ಎಕ್ಸಾಮ್ ಅಷ್ಟೇ ಅಲ್ಲ, ಈ KCETಗೆ ರಿಲೇಟೆಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಸೊ ಈ ಎಕ್ಸಾಮ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ಈಗ PUC ಸೈನ್ಸ್ ಅಂಡ್ ಸ್ಟಡಿ ಮಾಡ್ತಿದ್ದೀರಾ, ಮುಂದೆ ನೀವೀಗ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ನ ಪ್ರಿಪರೇಷನ್ ನೀವು ಈಗಾಗಲೇ ಸ್ಟಾರ್ಟ್ ಮಾಡಿರಬೇಕು. ಈಗಾಗಲೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲದ್ರೆ ಅಟ್ಲೀಸ್ಟ್ ಈಗಿಂದ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ KCET ಅಪ್ಲಿಕೇಶನ್ ಆಗದಂತಹ ವಿದ್ಯಾರ್ಥಿಗಳ ಸಂಖ್ಯೆ 3,75,000. ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜ್ ಅಥವಾ ನಿಮಗೆ ಇಷ್ಟ ಇರುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಬೇಕು. ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಮುಂದೆ ಒಳ್ಳೆ ರ್ಯಾಂಕ್ ಬರುತ್ತೆ. ಈ ವಿಡಿಯೋದಲ್ಲಿ ಅದೇ ಎಂಜಿನಿಯರಿಂಗ್ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರಬಹುದು, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೆದ್ರೆ ನಿಮಗೆ ಯಾವ್ಯಾವ ಕೋರ್ಸ್ನ ರ್ಯಾಂಕಿಂಗ್ ಅನ್ನ KE ದವರು ಅಲಾಟ್ ಮಾಡ್ತಾರೆ ಅದನ್ನ ತಿಳಿದುಕೊಳ್ತಿದ್ದೀವಿ. ಹಾಗೆ ತುಂಬಾ ವಿದ್ಯಾರ್ಥಿಗಳಿಗೆ ಈ KCET ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಆಗತ್ತೆ ಅಂತ ಗೊತ್ತು. ಬಟ್ ತುಂಬಾ ವಿದ್ಯಾರ್ಥಿಗಳಿಗೆ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದೀವಿ. ನಂತರ ನೀವು ಈಗ PUC ಸೈನ್ಸ್ ಸ್ಟಡಿ ಮಾಡ್ತಿದ್ದೀರಾ, ನೆಕ್ಸ್ಟ್ ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆ ಕೋರ್ಸ್ ಅನ್ನ ಮಾಡೋದಕ್ಕೆ ಒಳ್ಳೆ ಮಾರ್ಕ್ಸ್ ಬೇಕು PUC ಅಲ್ಲಿ ಕೂಡ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೂಡ. ಅದಕ್ಕೋಸ್ಕರ ಪ್ರಿಪರೇಷನ್ ಅನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಈಗ ಸಬ್ಜೆಕ್ಟ್ ವರ್ಸಸ್ ಕೋರ್ಸ್ ಅಂತ ಬರೆದಿದ್ದೀನಿ. ಯಾವ್ಯಾವ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಈಗ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅನ್ನ ಮಾಡಬೇಕು ಅಂತಿದ್ದೀನಿ. ಈ ರೀತಿ ಯಾವ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಬೇಕು ಅಂತಿರ್ತಾರೆ ಅವರು PCM ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಬಯಾಲಜಿ ಎಕ್ಸಾಮ್ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ. ಸೊ ಯಾವುದೋ ವಿದ್ಯಾರ್ಥಿಗಳು ನನಗೆ ಎಂಜಿನಿಯರಿಂಗ್ ಅಷ್ಟೇ ಮಾಡ್ತೀನಿ ಆ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಅಂತ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಹೇಗೆ ಮಾಡ್ತಾರೆ ಪ್ರಿಪರೇಷನ್? PVQs ಏನಿದೆ PVQs ಅನ್ನ ಸಾಲ್ವ್ ಮಾಡಿ, ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಟ್ರಿಕ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಮತ್ತೆ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ನಡೆಸಿರೋ ಅಷ್ಟು ಒಳ್ಳೆ ರ್ಯಾಂಕ್ ನಿಮ್ಗೆ ಸಿಗುತ್ತೆ. ಅದಂತರ ಯಾವ ವಿದ್ಯಾರ್ಥಿಗಳು BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ದಾರೆ, ಈಗ ಕೆಲವು ವರ್ಷಗಳ ಹಿಂದೆ BSc ನರ್ಸಿಂಗ್ ಕೋರ್ಸ್ ಏನಿದೆ ಅದಕ್ಕೆ KCET ಎಕ್ಸಾಮ್ ಬರಿಬೇಕು ಅಂತ ಇರಲಿಲ್ಲ. ಬಟ್ ಈಗ ರೂಲ್ಸ್ ಚೇಂಜ್ ಆಗಿದೆ. BSc ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು KCET ಎಕ್ಸಾಮ್ ಅನ್ನ ಬರೀಬೇಕು. ನಂತರ KCET ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮ್ ನಡೆಸ್ತಾರೆ. ಪ್ರತಿ ವಿಷಯದ ಎಕ್ಸಾಮ್ 60 ಮಾರ್ಕ್ಸ್ಗೆ ಆಗುತ್ತೆ. ಸೊ ಈ PCMB ಎಕ್ಸಾಮ್ ಏನಿದೆ KCET ಅಲ್ಲಿ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ವಿಷಯಗಳ ಎಕ್ಸಾಮ್ ಅನ್ನ ಬರೆದ್ರೆ ವಿದ್ಯಾರ್ಥಿಗಳು BSc ನರ್ಸಿಂಗ್ ರ್ಯಾಂಕಿಂಗ್ ಅನ್ನ ಪಡೆದುಕೊಳ್ಬಹುದು. ರ್ಯಾಂಕಿಂಗ್ಗೆ ಅನುಗುಣವಾಗಿ ಅಡ್ಮಿಷನ್ ಮಾಡಿಸ್ಕೋಬಹುದು. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಿ ತುಂಬಾ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು, ಒಳ್ಳೆ ಬ್ರಾಂಚಲ್ಲಿ ನಮಗೆ ಅಡ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದು 5,000 ಒಳಗಡೆನೆ ಬರಬೇಕು. ಸೊ ಜಸ್ಟ್ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೆಸರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ನೀವು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ನಡೆಸಬೇಕು. ಡೈಲಿ ನಿಮ್ಮ ಪ್ರಿಪರೇಷನ್ ಇರಬೇಕು. ಓಕೆ. ಅದಂತರ ನಾನು ಈಗಾಗಲೇ ಹೇಳಿದೆ KCET ಅಲ್ಲಿ PCMB ಈ 4 ವಿಷಯಗಳ ಎಕ್ಸಾಮ್ಗಳ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ನಡೆಸ್ತಾರೆ. ಅದು ಯಾವ ಕೋರ್ಸಿಗೆ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿಗ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ವೆಟರ್ನರಿ ಸೈನ್ಸ್, ನಂತರ ಅನಿಮಲ್ ಹಸ್ಬೆಂಡ್ರಿ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ನಡೆಸ್ತಾರೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ವಿದ್ಯಾರ್ಥಿಗಳು ಬರೆಯೋದು ಅಂತ ತಿಳ್ಕೊಳ್ಳೋದಾದ್ರೆ ಯಾವ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುತ್ತೆ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಕೃಷಿಯಲ್ಲಿ ತೊಡಗಿದ್ರೆ, ಕೃಷಿ ಕಾರ್ಮಿಕರಾಗಿದ್ರು ನಡೆಯುತ್ತೆ. ಸೊ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೋಸ್ಕರ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸ್ತಾರೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ನ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಈಗ ಇಲ್ಲಿ ಬರೆದಿರುವಂತಹ ಕೋರ್ಸಸ್ ಏನಿದೆ ಈ ಎಲ್ಲ ಕೋರ್ಸಸ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಷ್ಟು ಸೀಟ್ಸ್ ಇದಾವೋ ಅದರ 50% ಸೀಟ್ಸ್ ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋದು ಯಾರಲ್ಲಿ? ರೈತರ ಮಕ್ಕಳು ಅಷ್ಟೇ ಬರೀಬಹುದು. ಸೊ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ ನಂತರ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡ್ರೆ ಅವರಿಗೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ನಂತರ
ಅದೇ ತುಂಬಾ ವಿದ್ಯಾರ್ಥಿಗಳ ಡ್ರೀಮ್ ಇರುತ್ತೆ, BSc ಅಗ್ರಿಕಲ್ಚರ್ ಮಾಡ್ತೀನಿ, ವೆಟರ್ನರಿ ಕೋರ್ಸ್ ಮಾಡ್ತೀನಿ ಅಥವಾ ಫಾರೆಸ್ಟ್ರಿ ಮಾಡ್ತೀನಿ, ಈ ರೀತಿ ಡ್ರೀಮ್ ಇರುತ್ತೆ. ಸೊ ನೀವು ರೈತರ ಮಕ್ಕಳಾಗಿದ್ರೆ ನಿಮಗೆ ಅದನ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಒಳ್ಳೆ ರ್ಯಾಂಕ್ ಬರಬೇಕು. ಈಗ ಹಿಂದಿನ ವರ್ಷ ಅಂದ್ರೆ KCET 2024 ಬರೆದಂತಹ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ ನಾನು ನ್ಯೂ ವಿಷನ್ ಅಗ್ರಿ ಕ್ಲಾಸ್ ಅನ್ನ ಸಜೆಸ್ಟ್ ಮಾಡಿದ್ದೆ. ಅಟೆಂಡ್ ಆದಂತಹ ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕ್ ಹಾಗೆ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಈಗ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಈ ರೀತಿ ಕೋರ್ಸ್ ಅನ್ನ ಜಾಯ್ನ್ ಆಗಿದ್ದಾರೆ, ಕೋರ್ಸ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಿದ್ದೀನಿ. ನ್ಯೂ ವಿಷನ್ ಅಗ್ರಿ ಕ್ಲಾಸಸ್ ಅನ್ನ ಸಚಿನ್ ಸರ್ ನಡೆಸ್ಕೊಡ್ತಾರೆ. ನಂತರ ಅವರ ಮೊಬೈಲ್ ಅಪ್ಲಿಕೇಶನ್ ಕೂಡ ಇದೆ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡಲ್ಲಿ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ಅನ್ನ ಜಾಯ್ನ್ ಆಗಿ. ನಂತರ ಈ ನ್ಯೂ ವಿಷನ್ ಅಗ್ರಿ ಕ್ಲಾಸಸ್ ಏನಿದೆ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ, ಅದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಅದನ್ನು ನಿಮಗೆ ಯಾವಾಗ ಆಗುತ್ತೋ ಆವಾಗ ನೋಡಬಹುದು, ಫ್ರೀ ಇದ್ದಾಗ ನೋಡಬಹುದು. ನಂತರ ಲೈವ್ ಕ್ಲಾಸಸ್ ಕೂಡ ಇರುತ್ತೆ. ಈಗ ಅಕಸ್ಮಾತ್ ಲೈವ್ ಕ್ಲಾಸ್ ಅನ್ನು ಅಟೆಂಡ್ ಆಗೋದಕ್ಕಾಗಿಲ್ಲ ಅಂದ್ಕೊಳ್ಳಿ, ಆವಾಗ ಆ ಲೈವ್ ಕ್ಲಾಸ್ ಕೂಡ ರೆಕಾರ್ಡ್ ಆಗಿ ಆ್ಯಪಲ್ಲಿ ಇರುತ್ತೆ, ಅದನ್ನು ಕೂಡ ನಿಮಗೆ ಬೇಕಾದಾಗ ನೋಡ್ಕೋಬಹುದು. ನಂತರ ಫೀಲ್ಡ್ ವಿಸಿಟ್ ಅಂತ ಇರುತ್ತೆ, ಅಂದರೆ ಫೀಲ್ಡನ್ನು ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ಗೆ ಸ್ಯಾಂಪಲ್ಸ್ ಹೇಗಿರುತ್ತೆ ಅದನ್ನು ತೋರಿಸಿ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ ಕೇಳಬಹುದು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆ ರೀತಿ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ. ನಂತರ ಈ ಫೀಲ್ಡ್ ವಿಸಿಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ಯಾಂಪಲ್ ಅಂತ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದಂತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುವಂತಹ ನೋಟ್ಸ್ ಹಾಗೆ PDFs ಅನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಅಂದ್ರೆ ನಿಮ್ಗೆ ಈಗ ಯಾವುದೊಂದು ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬಹುದು. ತುಂಬಾ ವಿದ್ಯಾರ್ಥಿಗಳಿಗೆ ಡೌಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ, ಅಂದ್ರೆ ಡಾಕ್ಯುಮೆಂಟ್ಸ್ನ ಫಾರ್ಮೇಟ್ ಯಾವ ರೀತಿ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಈ ರೀತಿ ಡೌಟ್ ಇರುತ್ತೆ. ಈ ರೀತಿ ಏನಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾರೆ, ವಾಟ್ಸಪ್ಪಲ್ಲಿ ಸಾಲ್ವ್ ಮಾಡ್ತಾರೆ. ಅಕಸ್ಮಾತ್ ಮತ್ತೂ ಡೌಟ್ ಅಂತ ಹೇಳಿದ್ರೆ ಕಾಲ್ ಮಾಡಿ ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು. ನಂತರ ಅದೇ ಈಗ ನೀವು ಜಾಯಿನ್ ಆದರೆ ನಿಮಗೆ ಅದೇ ಕ್ಲಾಸನ್ನು ಪ್ರೊವೈಡ್ ಮಾಡ್ತಾರೆ, ಮಾಕ್ ಟೆಸ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಹಾಗೆ ನಿಮಗಿರುವಂತಹ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಾರೆ. ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಗೈಡೆನ್ಸ್ ಅನ್ನು ನೀಡ್ತಾರೆ. ನಂತರ ಈ ಕ್ಲಾಸಸ್ ಏನಿದೆ ಅದನ್ನು ಈಗಲೇ ಜಾಯ್ನ್ ಆದರೆ ಅಡ್ವಾಂಟೇಜ್ ಏನೇನು ತಿಳ್ಕೊಳ್ಳೋದಾದ್ರೆ, ಮೊದಲದಾಗಿ ನೀವು ಈಗ ಕ್ಲಾಸನ್ನು ಜಾಯ್ನ್ ಆದರೂ ಅಥವಾ ಎಕ್ಸಾಮ್ಗೆ 1 ಮಂತ್ ಇರಬೇಕಾದ್ರೆ ಜಾಯ್ನ್ ಆದರೂ ಫೀಸ್ ಸೇಮ್ ಇರುತ್ತೆ. ಆದರೆ ನೀವು ಈಗಲೇ ಜಾಯ್ನ್ ಆದರೆ ಕ್ಲಾಸಸ್ ಏನಿರುತ್ತೆ ಅದರ ಯೂಸಸ್ ನೀವು ಈಗಿಂದಲೇ ಪಡ್ಕೊಳ್ಬಹುದು. ಅಂದರೆ ಡೈಲಿ 15 ನಿಮಿಷ ಇನ್ವೆಸ್ಟ್ ಮಾಡ್ತಾ ಹೋದರೂ ಕೂಡ ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋ ಟೈಮಲ್ಲಿ ನಿಮ್ಮ ಪ್ರಿಪ್ರೇಷನ್ನೇ ಮುಗಿದಿರುತ್ತೆ. ನಂತರ 5 to 6 ಟೈಮ್ಸ್ ರಿವಿಷನ್ ಕೂಡ ಮಾಡ್ಕೋಬಹುದು ನೀವು. ಅದಂತರ ಮತ್ತೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈಗ ನೀವು ಜಾಯಿನ್ ಆದರೆ ಮೊದಲ 100 ವಿದ್ಯಾರ್ಥಿಗಳಿಗೆ ಫೀಸಲ್ಲಿ 500 rupees ರೆಡ್ಯೂಸ್ ಆಗುತ್ತೆ. ಅಂದರೆ ಕೋರ್ಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಅಲ್ಲಿ ಕೂಪನ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಎಜುಕೇರ್ 500 ಅಂತ ಟೈಪ್ ಮಾಡಿ ಸಬ್ಮಿಟ್ ಮಾಡಿದರೆ 500 rupees ಇನ್ಸ್ಟಂಟ್ ರಿಡ್ಯೂಸ್ ಆಗುತ್ತೆ ಮೊದಲ 100 ವಿದ್ಯಾರ್ಥಿಗಳಿಗೆ. ಸೊ ಈಗಲೇ ಜಾಯ್ನ್ ಆದರೆ ಅದೇ ಫೀಸ್ ಅಂತೂ ರಿಡ್ಯೂಸ್ ಆಗೇ ಆಗುತ್ತೆ, ಅದ್ರ ಜೊತೆಗೇ ನಿಮಗೆ ಈಗಿನಿಂದ ಎಕ್ಸಾಮ್ವರೆಗೆ ಗೈಡೆನ್ಸ್ ಸಿಗುತ್ತೆ, ಅದರ ಯೂಸನ್ನು ಪಡೆದುಕೊಳ್ಬಹುದು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಲ್ಲೇ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಾಗುತ್ತೆ ಅಂತ ಗೈಡೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ನ ಯಾವುದಾದ್ರೂ ಲೆಕ್ಚರರ್ಸಿಂದ ಸಚಿನ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಅಂದರೆ ನಮ್ಮ ಕಾಲೇಜಲ್ಲಿ ಈ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಾಗುತ್ತೆ ಅಂತ ಗೈಡೆನ್ಸ್ ನೀಡಿ ಸ್ಟೂಡೆಂಟ್ಸ್ಗೆ ಅಂತ ಕಾಂಟ್ಯಾಕ್ಟ್ ಮಾಡಿದರೆ ಸಚಿನ್ ಸರ್ ಅವರ ಟೀಮ್ನೊಂದಿಗೆ ಬಂದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಗಾಗುತ್ತೆ, ಹೇಗೆ ಬರೀಬೇಕು ಎಲ್ಲ ಗೈಡೆನ್ಸನ್ನು ನೀಡ್ತಾರೆ. ಬಟ್ ನಿಮ್ಮ ಕಾಲೇಜ್ನ ಲೆಕ್ಚರರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದ್ರು ಬೇಕಿದ್ರೆ ಅದು ಕೂಡ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಈಗ ಮುಂದಿನ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್ ಈ ಎಲ್ಲ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ KCETಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮನ್ನು ಬರೀಬೇಕಾಗತ್ತೆ. ಅಂದರೆ ನಾನು ಹೇಳಿದೆ ಟೋಟಲ್ ಸೀಟ್ಸ್ ಏನಿದೆ ಅದರಲ್ಲಿ 50% ಸೀಟ್ಸ್ ರೈತರ ಮಕ್ಕಳಿಗೆ ರಿಸರ್ವ್ಡ್ ಇರುತ್ತೆ ಅಂತ ಹೇಳಿದೆ, ಅವರಿಗೆ ರಿಸರ್ವ್ಡ್ ಇರುತ್ತೆ. ಅದನ್ನು ಬಿಟ್ಟು ಕೂಡ ಮತ್ತೆ 50% ಸೀಟ್ ಇರುತ್ತಲ್ವಾ, ಅದು ಯಾರಿಗೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಕೂಡ ಅವರು ಈ ಎಲ್ಲ ಕೋರ್ಸ್ಗಳನ್ನು ಮಾಡ್ಬೋದು. ಹಾಗಿದ್ದಾಗ BSc ಅಗ್ರಿಕಲ್ಚರ್, ನಂತರ ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್ ಈ ಎಲ್ಲ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮನ್ನು ಬರೀಬೇಕಾಗತ್ತೆ. ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ವೆಟರ್ನರಿ ಸೈನ್ಸ್ ಆ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ PCB ಎಕ್ಸಾಮ್ ಬರೀಬೇಕು. ಹಾಗೆ ಅನಿಮಲ್ ಹಸ್ಬೆಂಡ್ರಿ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ PCB ಎಕ್ಸಾಮನ್ನು ಬರೀಬೇಕಾಗತ್ತೆ. ನಂತರ ಮತ್ತೆ ಯಾವ ವಿದ್ಯಾರ್ಥಿಗಳು B ಫಾರ್ಮಾ ಅಥವಾ ಫಾರ್ಮಾ D ಕೋರ್ಸನ್ನು ಮಾಡಬೇಕು ಅಂತ ಇರ್ತಾರೆ, ಅವರು PCM ಅಥವಾ PCB ಯಾವ ಎಕ್ಸಾಮ್ ಬರೆದ್ರು ಕೂಡ ರ್ಯಾಂಕನ್ನು ನಿಮಗೆ ನೀಡ್ತಾರೆ KAದವರು. ಅಂದರೆ ಯಾವ್ದಾದ್ರು ವಿದ್ಯಾರ್ಥಿಗಳು PCM ಅಷ್ಟೇ ಬರೆದಿದ್ದಾರೆ, ಬಯಾಲಜಿ ಬರೆದಿಲ್ಲ, ಆವಾಗಲೂ ಕೂಡ B ಫಾರ್ಮಾ ಹಾಗೆ ಫಾರ್ಮಾ D ಕೋರ್ಸ್ನ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಅದೇ ನಂತರ ಈಗ ಯಾವ ವಿದ್ಯಾರ್ಥಿಗಳು
ನ್ಯಾಚುರೋಪತಿ ಮತ್ತು ಯೋಗ ಈ ಕೋರ್ಸ್ನ ಮಾಡಬೇಕು ಅಂತಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಎಕ್ಸಾಮ್ನ ಬರೀಬೇಕಾಗತ್ತೆ. ಈ ಎಕ್ಸಾಮ್ ಬರೆದ್ರೆ ನ್ಯಾಚುರೋಪತಿ ಮತ್ತು ಯೋಗ ಈ ಒಂದು ಕೋರ್ಸ್ನ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ಕೌನ್ಸಿಲಿಂಗ್ ನಡೆಯುತ್ತೆ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಕಾಲೇಜ್ ಇಷ್ಟ ಅದನ್ನು ಪ್ರಯಾರಿಟಿ ಪ್ರಕಾರ ಸೆಟ್ ಮಾಡಬೇಕು. ಅದಂತರ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಅದಂತರ ಚಾಯ್ಸ್ ಎಂಟ್ರಿ ಇರುತ್ತೆ. ಈ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ನಡೆಯುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀವಿ. ಬಟ್ ಅಟ್ ಪ್ರೆಸೆಂಟ್ ನಿಮಗೆ ಗೊತ್ತಿರಬೇಕಾಗಿರುವಂತಹ ವಿಷಯಗಳು ಇವಿಷ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ಬೋದು. ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.